ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರ್ಗೋಗೋಂಥ ಬೆಣ್ಣೆ ಮುರುಕು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಗರಿ ಗರಿಯಾಗಿ ಅಷ್ಟೇ ರುಚಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಇದನ್ನು ಮಾಡೋಕ್ಕೆ ಮೊದಲು ನಾನು 1/4 ಕಪ್ ಹುರಿಗಡಲೆನ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಈ ಪೌಡ್ರನ್ನ ನೀಟಾಗಿ ಜರಡೆ ಹಿಡಿದು ತೊಗೋಬೇಕು. 1 ಕಪ್ ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ 1/4 ಕಪ್ ಹುರಿಗಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನ್ ಬಿಳಿ ಎಳ್ಳು, ರುಚಿಗೆ ಸಾಕಾಗೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂದರೆ 1 ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ಒಂದು 3 ಸ್ಪೂನಷ್ಟು ಮೆಲ್ಟೆಡ್ ಬಟರ್ ಅಂದರೆ ಕರಗಿಸಿ ತಗೊಂಡಿದ್ದೀನಿ. ಬೆಣ್ಣೆ ಏನಾದರೂ ರೂಮ್ ಟೆಂಪ್ರೇಚರಲ್ಲಿದ್ದರೆ ಹಾಗೇ ಆ್ಯಡ್ ಮಾಡ್ಕೋಬೋದು. ನೀವೇನಾದರೂ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬೆಣ್ಣೆ ಹಿಟ್ಟಲ್ಲಿ ಮಿಕ್ಸ್ ಆಗೋ ಥರ ಒಂದು ಸಲ ಕಲಿಸ್ಕೋಬೇಕು. ಹಿಟ್ಟು ಈ ಕನ್ಸಿಸ್ಟೆನ್ಸಿಗಿರಬೇಕು. ಈ ಥರ ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು, ಅಷ್ಟು ಬೆಣ್ಣೆ ಹಾಕಬೇಕು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನಾರ್ಮಲ್ ವಾಟರ್ನೇ ಯೂಸ್ ಮಾಡಿದ್ದೀನಿ. ಹಿಟ್ಟನ್ನ ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ತೀರಾ ಗಟ್ಟಿನೂ ಆಗಬಾರ್ದು. ಇದಕ್ಕೆ ಸ್ವಲ್ಪ ಸಾಫ್ಟಾಗಿ ಮೆತ್ತಗೆ ಕಲಿಸ್ಕೋಬೇಕು. ಇವಾಗ ಈ ಚಕ್ಲಿ ಬೆಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ. ಮೊದಲು ಚಕ್ಲಿ ಹೊರಳಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಸುತ್ತಲೂ ಅಪ್ಲೈ ಮಾಡಬೇಕು. ಈಗ ಇದಕ್ಕೆ ಚಕ್ಲಿ ಹಿಟ್ಟನ್ನು ಫಿಲ್ ಮಾಡಿ ಇನ್ನೊಂದು ಕಡೆ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಗ್ಯಾಸ್ ಫ್ಲೇಮ್ನ ಲೋ ಮಾಡಿ ಚಕ್ಲಿ ಹೊತ್ಕೋಬೇಕು, ಇಲ್ಲಾಂದರೆ ಹೀಟ್ ಕೈಗೆ ಬಡಿಯುತ್ತೆ. ಚಕ್ಲಿ ಎಣ್ಣೆಲಿ ಒತ್ತಾದ್ಮೇಲೆ ಫ್ಲೇಮ್ನ ಹೈ ಮಾಡ್ಕೊತಾ ಇದ್ದೀನಿ. ನೊರೆ ಎಲ್ಲ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಒಂದು ಸೈಡ್ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬುರುಗೆಲ್ಲ ಕಡಿಮೆ ಆದಮೇಲೆ ನಿಧಾನಕ್ಕೆ ತಿರುವಾಕ್ಕೋಬೇಕು. ಇವಾಗ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಇವಾಗ ಆಗಿದೆ, ತೆಗ್ದಿದ್ದೀನಿ. ನೋಡಿ, ತುಂಬ ಈಸಿಯಾಗಿ ಜಸ್ಟ್ 10 ನಿಮಿಷದಲ್ಲಿ ಮನೆಯಲ್ಲೇ ಎಷ್ಟು ರುಚಿಯಾಗಿ ಚಕ್ಲಿ ರೆಡಿ ಮಾಡ್ಕೋಬೋದು. ನೀವು ಇದನ್ನು ಒಂದು ಸಲ ಮನೇಲಿ ಟ್ರೈ ಮಾಡಿ. ಹೊರಗಡೆ ತರೋದಕ್ಕಿಂತ ಇದು ರುಚಿಯಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.